ಕತೆ ಕರುಳ ಸಂಬಂಧ. ಬೆಳಗಿನಿಂದ ಸಂಜೆ ತನಕ ಹೊರಗಡೆ ಗೇಟ್ ನೋಡುವುದೇ ಕೆಲಸ ಗೀತಾಳಿಗೆ. ನಾಡಿದ್ದು ಗೌರಿ ಹಬ್ಬ, ಯಾಕೋ ಅಣ್ಣ ಇನ್ನೂ ಹಬ್ಬಕ್ಕೆ ಕರೆಯೋಕೆ ಬಂದಿಲ್ಲ ಅನ್ನೋದೇ ಚಿಂತೆ ಗೀತಾಳಿಗೆ. ಬರೋಕೆ ಆಗಲ್ಲ ಅಂದರೆ ಫೋನ್ ಮಾಡಿ ಆದರೂ ಕರೆಯಬಹುದಿತ್ತಲ್ಲ. ಒಳ ಮನಸ್ಸು ನೋವಿನಿಂದ ಚೀರಿತು. ಯಾಕೋ ಯಾವ ಕೆಲಸದ ಮೇಲೂ ಗಮನ ಹೋಗದು, ಕೇವಲ ತವರ ಚಿಂತೆ ಮಾತ್ರ ಮನದಲ್ಲಿ. ಅಪ್ಪ ಇದ್ದಾಗ ಪ್ರತಿಯೊಂದು ಹಬ್ಬಕ್ಕೂ ಕರೆಯೋಕೆ ಬರೋರು. ಅಪ್ಪ ತೀರಿಕೊಂಡ ಬಳಿಕ ಅಣ್ಣ ಮಿಸ್ ಮಾಡದೆ ಬರ್ತಾ ಇದ್ದ. ಈಗ ಮದುವೆ ಆಗಿದೆ, ಅವನದೇ ಸಂಸಾರ ಇದೆ. ಅವರವರ ಕುಟುಂಬ ಆದ ಮೇಲೆ ಎಲ್ಲ ಬಂಧಗಳು ಕಳಚುತ್ತಾ ಬರುತ್ತದೆ. ಗೀತಾಳ ಕಣ್ಣಲ್ಲಿ ನೀರು ಜಿನುಕಿತು. ಅತ್ತಿಗೆ ಬಂದ ಮೇಲೆ ಅಣ್ಣ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಈಗ ನನ್ನ ನೆನಪೇ ಇಲ್ಲ. ಹಾಗಾದರೆ ತವರ ದಾರಿ ಮುಚ್ಚಿ ಹೋಯಿತೆ ನನಗೆ. ಅಪ್ಪ ಅಮ್ಮ ಇದ್ದಾಗ ತವರು ಸ್ವರ್ಗ ಹೆಣ್ಣು ಮಕ್ಕಳಿಗೆ. ಅವರ ನಂತರ ಹೆಣ್ಣು ಮಕ್ಕಳಿಗೆ ತವರು ಕಡಿದಾದ ಬೆಟ್ಟ ಗುಡ್ಡ. ದುಃಖ ಉಮ್ಮಳಿಸಿ ಬಂತು ಗೀತಾಳಿಗೆ. ಹೊರಗೆ ಕಾರ್ ಹಾರ್ನ್ ಒಂದೇ ಸಮ ಹೊಡೆದುಕೊಳ್ಳುತ್ತಿತ್ತು. ಗೀತಾ ಕಣ್ಣು ಒರೆಸಿಕೊಂಡು ಹೊರಗಿನ ಅಂಗಳಕ್ಕೆ ಬಂದು ದಿಟ್ಟಿಸಿ ನೋಡಿದಳು. ಅರೆ, ಯಾರಿರಬಹುದು ಎಂದು ನೋಡಿದರೆ ಕಾರಿನಿಂದ ಅಣ್ಣ ಅತ್ತಿಗೆ ಇಳಿಯುತ್ತಿದ್ದಾರೆ. ತನ್ನ ಕಣ್ಣನ್ನೇ ನಂಬದಾದಳು ಗೀತಾ. ಕನಸೋ ನನಸೋ ತಿಳಿಯದಾಯಿತು. ಖುಷಿ, ಆಶ್ಚರ್ಯ, ದುಃಖ ಒಟ್ಟಿಗೆ ಸೇರಿ ಕಲೆಸು ಮೇಲೊಗರದಂತೆ ಆಯಿತು ಮನಸ್ಸು. ಓಡಿ ಹೋಗಿ ಅಣ್ಣ ಅತ್ತಿಗೆಯನ್ನು ತಬ್ಬಿದಳು. ಗೀತಾ, ಯಾಕಮ್ಮ ಗೀತಾ, ಹಬ್ಬಕ್ಕೆ ನಿನ್ನ ಅಣ್ಣ ಕರೆಯೋಕೆ ಬಂದಿಲ್ಲ ಅಂತ ಕೋಪನ? ಎಲ್ಲ ನಿನ್ನ ಅತ್ತಿಗೆದೇ ಪ್ಲ್ಯಾನ್ ಗೊತ್ತಾ? ಈ ಸಾರಿ ಗೀತಾಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ಲು, ಅದಕ್ಕೆ ಇಷ್ಟು ದಿನ ಬಂದಿರಲಿಲ್ಲ ಅಂತ ಅಣ್ಣ ನಗುತ್ತಾ ಅತ್ತಿಗೆ ಕಡೆ ನೋಡಿ ಕಣ್ಣು ಮಿಟಕಿಸಿದ. ಗೀತಾ, ನಿನಗೆ ಬೇಜಾರಾದರೆ ಕ್ಷಮಿಸ್ಬಿಡು. ಯಾವಾಗಲೂ ಇವರು ಒಬ್ಬರೇ ಬಂದು ನಿನ್ನ ಹಬ್ಬಕ್ಕೆ ಕರೆಯೋರು. ನಾನು ಜೊತೆಗೆ ಬರೋಣ ಅಂದರೆ ಪಾಪನ್ ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಸ್ಕೂಲ್ ರಜೆ ಇತ್ತಲ್ವಾ, ಅದಕ್ಕೆ ಇವತ್ತು ಬಂದ್ವಿ ಅಂತ ಹೇಳುತ್ತಾ ಅತ್ತಿಗೆ ಗೀತಾಳಿಗೆ ಒಂದಿಷ್ಟು ತರಕಾರಿ, ಹಣ್ಣು, ಹಂಪಲಿನ ಚೀಲ ನೀಡಿದಳು. ಜೊತೆಯಲ್ಲಿ ಕಂದು ಬಣ್ಣದ ಕಲ್ಲು ಉಪ್ಪು ತುಂಬಿದ ಪುಟ್ಟ ಚೀಲ ನೋಡಿ, ಇದೇನತ್ತಿಗೆ, ನಾ ಹೇಳ್ತಿದ್ರು ಉಪ್ಪು ಕೂಡ ತಂದು ಬಿಟ್ಟಿದ್ದೀರಾ ಎಂದಳು ಖುಷಿಗೊಂಡು ಗೀತಾ. ಮತ್ತೆ ನನ್ನ ನಾದಿನಿಗೆ ಊಟಕ್ಕೆ ಈ ಉಪ್ಪೇ ಬೇಕು ಅಂತ ನನಗೂ ಗೊತ್ತಾಗಿದೆ. ಅತ್ತೆ ಇರುವಾಗ ಯಾವಾಗಲೂ ಮಗಳಿಗೆ ಕಲ್ಲು ಉಪ್ಪು ಕೊಟ್ಟು ಕಳಿಸ್ತಾ ಇದ್ರಂತೆ. ಮೊನ್ನೆ ನಿಮ್ಮ ಅಣ್ಣ ಹೇಳ್ತಾ ಇದ್ರು, ಗೀತಾಗೆ ಈ ಉಪ್ಪು ಅಂದರೆ ಪಂಚಪ್ರಾಣ ಅಂತ. ಓ ಹೌದಾ ಅತ್ತಿಗೆ, ತುಂಬ ಖುಷಿ ಆಯಿತು ಅತ್ತಿಗೆ. ಈ ಉಪ್ಪಿನ ಋಣ ನನ್ನ ಉಸಿರು ಇರೋ ತನಕ ತೀರೋದಿಲ್ಲ ಎಂದು ಸಂಭ್ರಮದಿಂದ ನಕ್ಕಳು. ಅದಕ್ಕೇನಂತೆ, ಉಪ್ಪು ಸರಬರಾಜು ಮಾಡುವ ಕೆಲಸ ನನ್ನದು ಎಂದು ಅತ್ತಿಗೆಯು ನಾದಿನಿಯೊಡನೆ ಮನಸಾರೆ ನಕ್ಕಳು. ಅಣ್ಣ ಅತ್ತಿಗೆ, ನೀವು ನನ್ನ ಕ್ಷಮಿಸಬೇಕು. ನಾನೇ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡೆ. ಅತ್ತಿಗೆ ಎರಡನೇ ತಾಯಿ ಅಂತಾರೆ, ಅದು ನಿಜ ಆಯಿತು. ತಾಯಿ ಇಲ್ಲದ ನೋವ ಅತ್ತಿಗೆ ನೀಗಿಸಿದರು. ನನ್ನ ಕ್ಷಮಿಸ್ಬಿಡು ಅಣ್ಣ, ಸಂಕೋಚದಿಂದ ಗೀತಾ ಅಂಗಲಾಚುತ್ತಾ ಹೇಳಿದಳು. ಅಯ್ಯೋ ಹುಚ್ಚಿ, ನೀನು ಏನು ತಪ್ಪು ಮಾಡಿದೆ ಅಂತ ನೀನು ಕ್ಷಮಿಸ್ಬೇಕು? ಅದೆಲ್ಲ ಬಿಡು. ಈಗೇನು ನಮ್ಮ ಇಲ್ಲೇ ನಿಲ್ಲಿಸಿ ಬರೀ ಮಾತಿನಲ್ಲೇ ಹೊಟ್ಟೆ ತುಂಬಿಸಿ ಹಾಗೆ ನಮ್ಮ ಮನೆಗೆ ಕಳಿಸ್ತೀಯೋ, ಅಥವಾ ಹಬ್ಬದ ಅಡುಗೆ ಮಾಡಿ ಸಿಹಿ ಊಟ ಮಾಡಿ ಬಡಿಸ್ತೀಯೋ ಅಂತ ಅಣ್ಣ ಛೇಡಿಸಿದಾಗ ಮನದುಂಬಿ ನಕ್ಕಳು ಗೀತಾ.